ಸರ್ಕಾರಕ್ಕೆ 2 ವರ್ಷ ತುಂಬುತ್ತಾ ಇದ್ದಂತೆ ಲೀಕ್ ಆದ ಅಥವಾ ರಿಲೀಸ್ ಆದ ಒಂದು ಆಡಿಯೋನೇ ನೆಪ ಆಗಿ ಚರ್ಚೆ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ ನೋಡಿ. ಲೀಕ್ ಆದ ಅಥವಾ ರಿಲೀಸ್ ಆದ ಆಡಿಯೋನೇ ನೆಪ ಆಗಿ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ ಚರ್ಚೆ. 2 ದಿನದಲ್ಲಿ ರಾಜೀನಾಮೆ ಕೊಟ್ಟು ಬಿಡಬೇಕು ಅನ್ನೋಷ್ಟು ಬೇಜಾರಾಗಿದೆ ಅಂತ ಕಾಗವಾಡದ ಶಾಸಕ ರಾಜು ಕಾಗೆ ಹೇಳಿದ್ರು. ಇದು ಹಿಂಗೆ ಯಾಕೆ ಆಗ್ತಾ ಇದೆ? ಶಾಸಕರುಗಳಲ್ಲಿ ಅನುದಾನದ ವಿಷಯದಲ್ಲಿ, ಕೆಲಸದ ವಿಷಯದಲ್ಲಿ ಅಸಮಾಧಾನ ಇರೋದು ಸತ್ಯ. ಅನುದಾನನೂ ಸಿಗ್ತಿಲ್ಲ, ಶಾಸಕರು ಹೇಳಿದ ಕೆಲಸಗಳು ಆಗ್ತಾ ಇಲ್ಲ. ಸಚಿವರುಗಳ ಒತ್ತಟ್ಟಿಗಿರಲಿ, ಅವರು PAಗಳೇ ಶಾಸಕರ ಮಾತು ಕೇಳ್ತಿಲ್ಲ. ಅವರವರ ಜಿಲ್ಲೆಗಳಲ್ಲಿ ಶಾಸಕರಿಗೂ ಉಸ್ತುವಾರಿ ಸಚಿವರಿಗೂ ಆಗ ಬರ್ತಿಲ್ಲ. ಕ್ಷೇತ್ರದಲ್ಲಿ ಕೆಲಸ ಮಾಡಿಸಬೇಕು, ದುಡ್ಡು ಕೊಡಿ ಅಂದ್ರೆ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡ್ತಾ ಇದ್ದೀವಲ್ಲ ಅಂತಾರೆ. ಸರ್ಕಾರ ಬಂದು 2 ವರ್ಷ ಆಯಿತು, ಸರಿಯಾಗಿ ಅನುದಾನ ಸಿಗ್ತಿಲ್ಲ. ಶಾಸಕರ ಮಾತುಗಳಿಗೆ, ಶಾಸಕರ ಬೇಡಿಕೆಗಳಿಗೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಹೈಕಮಾಂಡು ಸ್ಪಂದನೆ ಮಾಡ್ತಿಲ್ಲ. ಅವರ ಪತ್ರಗಳು ಅರಣ್ಯ ರೋದನ ಆಗಿದ್ದಾವೆ. ಕ್ಷೇತ್ರಕ್ಕೆ ತಮಗೆ ಬೇಕಾದ ಅಧಿಕಾರಿಗಳನ್ನು ಹಾಕಿಸಿಕೊಳ್ಳೋದಕ್ಕೆ ಕೂಡ ಸಾಧ್ಯ ಆಗ್ತಿಲ್ಲ. ಕೆಲ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ. ಕೆಲವು ಇಲಾಖೆಗಳಲ್ಲಿ ಸಚಿವರುಗಳಿಗಿಂತ ಅವರ PA PSಗಳದ್ದೇ ದರ್ಬಾರ್ ಆಗಿದೆ. ಬ್ರೋಕರ್ಗಳಿಲ್ಲದೆ ಅನುದಾನ ಬಿಡುಗಡೆ ಮಾಡಿಸಿಕೊಳ್ಳೋದು ಕಷ್ಟ ಆಗಿದೆ. ಸಚಿವ ಸಂಪುಟ ಪುನರ್ರಚನೆಯಾಗಿಬಿಡುತ್ತೆ ಅನ್ನುವ ನಿರೀಕ್ಷೆ ಇತ್ತು, ಅದು ಸದ್ಯಕ್ಕಾಗೋ ಲಕ್ಷಣ ಕಾಣ್ತಾ ಇಲ್ಲ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮಾತನಾಡಿದಂತೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನಡೆದುಕೊಳ್ತಾ ಇಲ್ಲ. ಶಾಸಕರುಗಳ ಬೇಸರಕ್ಕೆ ಕಾರಣ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.